ಒಂದು ನಿಮಿಷ ಅಷ್ಟೇ ರೀ. ಹಿಂದೆ ಬಾ. ಮಾನಸ ಶಿಕ್ಷಕ ಪ್ರಶಸ್ತಿ ಸುಮಾರು 89 ಶಿಕ್ಷಕರು ಮತ್ತು ಉಪನ್ಯಾಸಕರು ಇವತ್ತು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈಗ ಕಾರ್ಯಕ್ರಮ ಕೆಲವೇ ಪ್ರಾರಂಭವಾಗಲಿದೆ. ಎಲ್ಲರೂ ವೇದಿಕೆ ಮುಂಭಾಗದ ತಾಲೂಕು ಖಾಸಗಿ ಶಾಲೆ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಸಿಂಧನೂರು ಇವರ ಆಶ್ರಯದಲ್ಲಿ 9ನೇ ವರ್ಷದ ಗುರುವಂದನಾ ಕಾರ್ಯಕ್ರಮದ ಈ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂಘದ ಅಧ್ಯಕ್ಷರೂ ಆಗಿರುವ ನರೇಂದ್ರರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿಂದ ತೆರಳಲಿರುವ ನನ್ನ ಆತ್ಮೀಯ ಸ್ನೇಹಿತರು, ಜಿಲ್ಲಾ ವಿವಿಧ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಮಸ್ಕಿ ಅವರೇ, ಇನ್ನೋರ್ವ ಸ್ನೇಹಿತರು ಸಿಂಧನೂರಿನ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಗೌರವಾಧ್ಯಕ್ಷರಾದ ಮಲ್ಲನಗೌಡ ಕಾನ್ಯಾಳರವರೇ, ಸ್ನೇಹಿತರಾದ ಸೋಮನಗೌಡ ಬಾದರ್ಲಿ ಅವರೇ, ಕಂಬಳಿ ಅವರೇ, ವೆಂಕಟೇಶ್ವರರವರೇ, ಸಹೋದರಿ ಸರಸ್ವತಿ ಪಾಟೀಲ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ವೃಂದವೇ, ತಾಯಂದಿರೇ, ಯುವಕ ಮಿತ್ರರೇ, ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ಮಾಧ್ಯಮದ ಸ್ನೇಹಿತರೆ, ನಾನು 1 ಗಂಟೆ ಮಾತಾಡಬೇಕಂತ ಮಾಡಿದ್ದೆ. ಸಮಯದ ಅಭಾವ. ನಾನು ಹೇಳ್ತಿರ್ತೇನೆ ಅವಾಗವಾಗ, ರಾಜಕಾರಣಿಯ ಮುಂದೆ ಮೈಕು, ಮಹಿಳೆಯ ಮುಂದೆ ಕನ್ನಡಿ ಭಾಳ ಅಪಾಯಕಾರಿಯಾಗಿರ್ತದೆ. ನಮ್ಮ ಕೈಯಾಗ ಮೈಕ್ ಕೊಟ್ಟರೆ ಅಂದರೆ ನಾವು ನಿಮಗೂ ನಮಗಿಂತ ಜಾಸ್ತಿ ಚಟ ಮಾಸ್ಟ್ರಿಗೆ ಇರ್ತೈತೆ. ಗಂಟೆ ಹೊಡೆತನ ಬಿಡಂಗಿಲ್ಲ ನೀವು. ನಿಮಗೆ ಗಂಟೆ ಹೊಡೆದ ಮೇಲೆ ಬಿಡ್ತೀವಿ, ನಮಗೆ ಗಂಟೆನೇ ಇರಂಗಿಲ್ಲ. ಹಂಗಾಗಿ ನಾವು ಎಲ್ಲಿ ಬೇಕಲ್ಲಿ ಹೋಗ್ಬಿಡ್ತೀವಿ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂದ ತಕ್ಷಣ ನನಗನ್ನಿಸ್ತದೆ, ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರೋದು ಸಿಂಧನೂರಿನಲ್ಲಿ. ಎಲ್ಲಿ ಓಣೆ ಹೋಗಿ ನೋಡಿದ್ರು ಶಾಲೆಗಳಿಲ್ಲ. ಯಾವ ವಾರ್ಡ್ನಾಗ ಹೋಗಿ ಅಷ್ಟು ಶಾಲೆಗಳಿದ್ರೂ ಕೂಡ ಇನ್ನೂ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋದಿಲ್ಲ. ನಮ್ಮ ಹತ್ರ ಬರ್ತಾರ, ಅಡ್ಮಿಷನ್ ಮಾಡಿಸ್ರಿ, ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ, ಆ ಸ್ಕೂಲ್ನಾಗ ಹೇಳ್ರಿ. ನಾನು ಶಾಸಕನಾಗಿ ಮಂತ್ರಿಯಾಗಿ ನೋಡಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು. ಯಾಕೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಲ್ಲ ಅಂತ ನಾನು ಹೇಳೋದಿಲ್ಲ. ಮೊದಲೊಂದು ಕಾಲ ಇತ್ತು, ನಾವು ಸಣ್ಣ ಹುಡುಗರಿದ್ದಾಗ ಪ್ರಭಾತ್ ಫೇರಿ ಮಾಡಿಸ್ತಿದ್ದರು. ನಾಗರಾಜ್ಗಳಿಗೆಲ್ಲ ಗೊತ್ತೈತೆ. ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಅಡ್ಡಾಡ್ತಿದ್ವಿ. ನಾವೆಲ್ಲ ಅಡ್ಡಾಡಿದ್ವಿ, ಡೋಳು ಬಡಿಕಂತ ಮುಂದೆ ಹೋಗ್ತಿದ್ರು, ಡ್ರಮ್ ಬಾರ್ಸ್ನಿ ಅಂತ. ಇವತ್ತು ಆ ಕಟ್ಟವನ್ನು ಮೀರಿ ಎಲ್ಲಿ ಹೋದರೂ ಮಕ್ಕಳು ಇಲ್ಲ ಅಂತ ಹೇಳಂಗಿಲ್ಲ, ಕಟ್ಟಡ ಇಲ್ಲ, ಶಿಕ್ಷಣ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಇದು ಏನನ್ನ ತೋರಿಸ್ತದೆ?
ಸಮಾಜದ ಕಟ್ಟ ಕಡೆಯ ದಟ್ಟ ದರಿದ್ರರು ನಾನು ಓದಲಿಲ್ಲ, ನನ್ನ ಮಗನಾದರೂ ಓದಲಿ, ಅವನಾದರೂ ವಿದ್ಯಾವಂತನಾಗಲಿ ಅನ್ನುವ ಏನು ಬದಲಾವಣೆ ಇದೆಯಲ್ಲ, ಅದು ಬಹಳ ಮಹತ್ತರವಾದ ಬದಲಾವಣೆ. ಇವತ್ತು ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಓದಿಸಬೇಕು, ಅದರಲ್ಲೂ ವಿಶೇಷವಾಗಿ ಒಳ್ಳೆ ಶಾಲೆಗೆ ಓದಿಸಬೇಕು. ಒಳ್ಳೆ ಶಾಲೆ ಅಂದರೆ ಏನು? ನನ್ನ ದೃಷ್ಟಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿರುವ ಶಿಕ್ಷಕರು ನಿಮ್ಮ ಪ್ರೈವೇಟ್ ಶಿಕ್ಷಕರಿಗಿಂತ ಎಕ್ಸ್ಪೀರಿಯನ್ಸ್ಡ್ ಶಿಕ್ಷಕರಿದ್ದಾರೆ. ನಿಮಗೂ ಅವರಿಗೆ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನಿಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ. ಒಳ್ಳೆ ಆಫೀಸ್ ಮಾಡಿರ್ತೀರಿ, AC ಮಾಡಿರ್ತೀರಿ, ಕುಂದ್ರ ಚೇರ್ ಹಾಕಿರ್ತೀರಿ, ನೋಡಿದ್ರೆ ಭಾರಿ ಚಲೋ ಶಾಲೆ ಇದೆ ನಾವು ತಿಳ್ಕೊಂಡ್ಬಿಡ್ತೀವಿ. ನನ್ನ ಮಗ ಇಲ್ಲಿ ಓದಬೇಕು, ಇಂಥ ಶಾಲೆ ಓದಬೇಕು. ಸರ್ಕಾರಿ ಶಾಲೆ ಓದಿದ್ರೆ ಅಲ್ಲಿ ವ್ಯವಸ್ಥೆಗಳಿಲ್ಲ ಅನ್ನೋದು ಬಿಟ್ಟರೆ, ಈಗ ಸರ್ಕಾರಿ ಶಾಲೆಗಳಿಗೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಕಡ್ಡಾಯ ಶಿಕ್ಷಣವನ್ನು ದಾಟಿ ಗುಣಮಟ್ಟದ ಶಿಕ್ಷಣಕ್ಕೆ ಈಗ ಎಲ್ಲರೂ ಕೂಡ ಒತ್ತು ಕೊಡ್ತಾ ಇದ್ದಾರೆ. ಕಡ್ಡಾಯ ಶಿಕ್ಷಣ ನಾನು ಹೇಳಿದ್ದು ಮೊದಲಿರ್ತದು ನಮ್ಮ ಕಾಲದಲ್ಲಿ. ಈಗ ಕಡ್ಡಾಯ ಶಿಕ್ಷಣದ ಅವಶ್ಯಕತೆ ಇಲ್ಲ, ಗುಣಮಟ್ಟದ ಶಿಕ್ಷಣ ಮಾಡಬೇಕು. ಗುಣಮಟ್ಟದ ಶಿಕ್ಷಣ ಅಂದ್ರೆ ಏನು? ಯಾವುದು ಗುಣಮಟ್ಟದ ಶಿಕ್ಷಣ? ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇವತ್ತು ನಾವು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಮೊದಲು ಸಂಸ್ಕಾರವನ್ನು ಕಲಿಸುವ ಮೂಲಕ ವಿದ್ಯೆಯನ್ನು ಕಲಿಸಬೇಕಾದ ಅವಶ್ಯಕತೆ ಇದೆ. ಇದನ್ನು ನಾನು ಎಲ್ಲ ಶಿಕ್ಷಕರಿಗೆ ಮನವಿ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಕೇವಲ ಇವತ್ತು ನಾವು ಶಿಕ್ಷಣವನ್ನು ಕಲಿಸಿದ್ರೆ ಸಾಲದು, ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕಲಿಸಬೇಕಾಗಿದೆ. ಆ ಸಂಸ್ಕಾರ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ? ನಾವು ನೆನಪಿಟ್ಟುಕೋಬೇಕಾಗ್ತದೆ. ತಾಯಿಯ ಮಮತೆಯ ಮಡಿಲನ್ನ, ತಂದೆಯ ದುಡಿಮೆಯ ಬೆವರನ್ನ ನೆನಪಿಟ್ಟಾಗ ಮಾತ್ರ ಆ ಮಗು ಶಿಕ್ಷಣದಲ್ಲಿ ಯಂತ್ರಕ್ಕೆ ಬೆಳೆಯೋದಕ್ಕಾಗ್ತದೆ. ಆ ತಾಯಿಯ ಮಮತೆ, ಆ ತಂದೆಯ ದುಡಿಮೆ, ಅದನ್ನು ಯಾರು ನೆನಪಿಟ್ಟುಕೊಳ್ಳಲಿಲ್ಲ ಅವರು ಜೀವನದಲ್ಲಿ ಏನನ್ನೂ ಸಾಧಿಸುತ್ತಾಗಲಿಲ್ಲ. ಆ ಸಂಸ್ಕಾರವನ್ನ ತಾಯಿಯ ಜೊತೆಗೆ ಶಿಕ್ಷಕರು ಕೂಡ ಮಕ್ಕಳಿಗೆ ಕಲಿಸಬೇಕಾದ ಅವಶ್ಯಕತೆ ಇದೆ. ಸಂಸ್ಕಾರವಿಲ್ಲದ ಶಿಕ್ಷಣ ಕಲಿಸಿದ್ರೆ ಅಪಾಯಕಾರಿ ಅನ್ನೋದನ್ನ ಅಬ್ದುಲ್ ಕಲಾಂರು ಒಂದ್ ಕಡೆ ಹೇಳ್ತಾರೆ, ಬರೆದಿದ್ದಾರೆ ಪುಸ್ತಕದಲ್ಲಿ. ವೆಲ್ತ್, ಪವರ್, ಎಜುಕೇಶನ್ ಇನ್ ಅನ್ಕಲ್ಚರ್ಡ್ ಮ್ಯಾನ್ ಈಸ್ ಡೇಂಜರಸ್ ಟು ದ ಸೊಸೈಟಿ. ಹಣ, ಅಧಿಕಾರ ಮತ್ತು ವಿದ್ಯೆ ಸಂಸ್ಕಾರವಿಲ್ಲದ ವ್ಯಕ್ತಿಯ ಕೈಯಲ್ಲಿ ಅಪಾಯಕಾರಿಯಾಗಿರುತ್ತದೆ. ಹಾಗಾಗಿಯೇ ನಾವು ಇವತ್ತು ಕಿಡ್ನಿಗಳನ್ನ ಕಲಿಯುವ ಡಾಕ್ಟರ್ಗಳನ್ನ ನೋಡ್ತಾ ಇದ್ದೇವೆ, ಬಾಂಬ್ಗಳನ್ನ ತಯಾರು ಮಾಡುವ ಇಂಜಿನಿಯರ್ಗಳನ್ನ ನೋಡ್ತಾ ಇದ್ದೇವೆ. ಅದಕ್ಕಾಗಿಯೇ ನಾವು ಇದ್ದೆ ಅನ್ನುವ ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ. ಇವತ್ತು ಡಾಕ್ಟರ್ ರಾಧಾಪಲ್ ಇವರು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಅವರು ಈ ರಾಷ್ಟ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆದರೆ ಅವರನ್ನ ಇವತ್ತು ನಾವು ಗುರುತಿಸುವುದು ಶ್ರೇಷ್ಠ ಶಿಕ್ಷಕರು ಅಂತ ಗುರುತಿಸ್ತೇವೆ. ಹಾಗಾದರೆ ಶಿಕ್ಷಕ ಆ ಸ್ಥಾನಕ್ಕಿಂತ ದೊಡ್ಡದು ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಈ ದೇಶದ ಅಧ್ಯಕ್ಷರಿಗಿಂತಲೂ ದೊಡ್ಡದು ಶಿಕ್ಷಕರು ಅನ್ನೋದು. ಒಂದು ಕಡೆ ಒಂದು ಸಮಾರಂಭದಲ್ಲಿ ಎಲ್ಲ ರಂಗದಲ್ಲಿ ಸಾಧನೆ ಮಾಡಿದವರನ್ನು ಕರೆದಿರ್ತಾರೆ, ಮಾತನಾಡ್ಲಿಕ್ಕೆ ಹೇಳ್ತಾರೆ. ಡಾಕ್ಟರ್ ಬರ್ತಾನೆ, ಅವನೇನೇನು ಸಾಧಿಸಿದೆ ಅಂತ ಹೇಳ್ತಾನೆ. ಇಂಜಿನಿಯರ್ ಬಂದ, ಅವನೇನೇನು ಸಾಧಿಸಿದೆ ಅಂತ ಹೇಳ್ತಾನೆ. ಎಲ್ಲ ವರ್ಗದಲ್ಲಿ ಬಂದವರು, ರಾಜಕಾರಣಿಗಳು ಬಂದವರು, ಅವ್ರೇನ್ ಮಾಡಿದ್ವಿ ಎಲ್ಲ ಹೇಳ್ತಾರೆ. ಕಡೆಗೆ ಒಬ್ಬ ಶಿಕ್ಷಕ ಬರ್ತಾನೆ, ಒಂದೇ ಮಾತನ್ನು ಹೇಳ್ತಾನೆ, ಇಷ್ಟೊಂದರ ಮಾತಾಡಿದ್ರಲ್ಲ ಅವರೆಲ್ಲರನ್ನ ಮಾಡಿದವನು ನಾನು. ಇಷ್ಟೆಲ್ಲ ಹೇಳಿದ್ರಲ್ಲ, ನಾನು ಅದನ್ನು ಸಾಧಿಸಿನಿ, ಇದು ಸಾಧಿಸಿನಿ ಅಂತ ಇವರನ್ನ ತಯಾರು ಮಾಡಿದವನು ನಾನು ಅನ್ನೋದು. ಅಷ್ಟೇ ಮೇಲೆ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಜವಾಬ್ದಾರಿ ಎಂತದ್ದು. ಭವ್ಯ ಭಾರತದ ನಾವು ಮಾತಾಡ್ತೀವಿ, ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು ಅಂತ. ಆ ಭವ್ಯ ಭಾರತದ ಪ್ರಜೆಗಳನ್ನ ನಿರ್ಮಾಣ ಮಾಡುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈಯಲ್ಲಿದೆ. ನೀವು ಕೇವಲ ಸಂಬಳಕ್ಕೆ ದುಡಿಯುವವರಲ್ಲ. ಒಂದು ದೇಶ ಇಂಜಿನಿಯರ್ಗಳಿಂದ, ಡಾಕ್ಟರ್ಗಳಿಂದ ಕಟ್ಟಲ್ಪಟ್ಟಿಲ್ಲ.
ಯಾವುದಾದರೂ ದೇಶ ಉನ್ನತ ಸ್ಥಾನದಲ್ಲಿದ್ದರೆ ಶಿಕ್ಷಕರಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ನೆನಪಿಟ್ಟುಕೋಬೇಕು. ಅಂತ ದೊಡ್ಡ ಜವಾಬ್ದಾರಿ ಇವತ್ತು ಶಿಕ್ಷಕರ ಮೇಲಿದೆ. ಆ ಜವಾಬ್ದಾರಿಯನ್ನು ಅರಿತು ನೀವು ಕೆಲಸ ಮಾಡಬೇಕು. ಒಂದು ಕ್ಲಾಸ್ನಲ್ಲಿ 30-40 ವಿದ್ಯಾರ್ಥಿಗಳಿರ್ತಾರೆ. ಆ ಬುನಾದಿಯನ್ನ ಹಾಕುವಾಗ ನೀವು ಆ ಬುನಾದಿಯನ್ನ ಸರಿಯಾಗಿ ಹಾಕದೇ ಇದ್ರೆ ಕಟ್ಟಡ ನಿಲ್ಲೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಮ್ಮ ಇವ್ರು ಹೇಳಿದ್ರು ಒತ್ತಡ ಈಗ ಮಕ್ಕಳಿಗೆ ಇರೋದಿಲ್ಲ. ಹುಟ್ಟಿದ ಮಗುವಿಗೆ ಒತ್ತಡ ಏನಿರೋದಿಲ್ಲ. ಯಾವಾಗ ಲಗ್ನ ಮಾಡ್ಕೊಂತೀವಿ ಅವಾಗಲಿಂದ ಒತ್ತಡ ಬರ್ತಾವೆ. ನಾವು ಮತ್ತೆ ಜೀವನದಾಗೆಲ್ಲ ಮಾಡಿದ್ವಿ, ಅಲ್ಲಿಂದ ನಾವು ಒತ್ತಡ ಇರೋಂಗಿಲ್ಲ. ಫ್ರೀ ಬರ್ಡ್ಸ್, ಅದಕ್ಕೆ ಹೇಳ್ತೀವಿ ಸ್ಟೂಡೆಂಟ್ಸ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ. ವಿದ್ಯಾರ್ಥಿ ಜೀವನ ಅಂದ್ರೆ ಗೋಲ್ಡನ್ ಲೈಫ್. ಒತ್ತಡ ಯಾಕಾಗಿದೆ ಅಂದ್ರೆ ಪೇರೆಂಟ್ಸಿಗೆ ಕಾಂಪಿಟೇಷನ್ ಬಂದ್ಬಿಡುತ್ತೆ. ನನ್ನ ಮಗಳ ಮನ್ಯಾಗ ಒಬ್ಬ ಡಾಕ್ಟರ್ ಆಗಿನ ನನ್ನ ಮಗ ಡಾಕ್ಟರ್ ಆಗಬೇಕು, ಒಳ್ಳೆಂದ್ರೆ ನಾವು ಹೆಂಗಾಗದ್ರೆ ನೀನು ಆಗಬೇಕು ಅಂತೀವಿ. ಅದೇ ಒತ್ತಡ. ಆಗದೇ ಇರುವುದನ್ನ ಆ ಮಗುವಿಗೆ ಬೇಕಾದದ್ದನ್ನ ನಾವು ಕಲಿಸಲಿಲ್ಲ ಅಂದ್ರೆ ಅದಕ್ಕೆ ಒತ್ತಡ ಆಗ್ತದೆ. ಆ ಒತ್ತಡವನ್ನ ಮಗು ಅಲ್ಲ, ನೀವು ಕಡಿಮೆ ಮಾಡ್ತೇವೆ ಪೇರೆಂಟ್ಸ್. ಮಗುವಿನ ತಪ್ಪಲ್ಲ, ಅದು ಮಗುವಿಗೆ ಏನು ಗೊತ್ತಿರೋದು, ನೀವು ಅದನ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್. ಏನಾಗಬೇಕು, ನನ್ನ ಓದಿದವನೇ ದೊಡ್ಡ ಸಾಧನೆ ಮಾಡಿದ ನಾನು ತಿಳಿಬೇಡ್ರಿ ದೇಶದಲ್ಲಿ. ಇಲ್ಲೊಬ್ಬ ಕಾಂಟ್ರಾಕ್ಟರ್ ಇದ್ದ, ಉತ್ಪಾದಕ, ನಮ್ಮಲ್ಲಿ ಮಾಡ್ತಿರ್ತೇನೆ, ಬಹಳ ಮಂದಿ ಗೊತ್ತಿರ್ತೇನೆ. ಅವ ಏನೂ ಓದಿಲ್ಲ, ಸಾವಿರಾರು ಮಂದಿ ಇಂಜಿನಿಯರ್ಗಳಿಗೆ ನೌಕರಿ ಕೊಡ್ತಾನೆ, ಡಾಕ್ಟರೇಟ್ ಕೊಟ್ಟಾಗ ಮಂತ್ರಿ. ಬುದ್ಧಿನೇ ಇಲ್ಲ, ಓದಿಲ್ಲ, ತನ್ನ ಸಹಿ ಮಾಡಕಂತ ಬರ್ತಾನೆ. ವಿದ್ಯೆಗೂ ಬುದ್ಧಿಗೂ ಸಂಬಂಧನೇ ಇಲ್ಲ. ವಿದ್ಯೆ ಇದ್ದವರಷ್ಟೇ ಬದುಕಿದ್ದಾರೆ ಅಂತಲ್ಲ, ಬುದ್ಧಿ ಇದ್ದವರು ಇದಕ್ಕಿಂತ ಬಹಳ ಜನ ಬದುಕಿ ಹೋಗ್ಯಾರ. ಕಾಮರಾಜ್ ನಾಯ್ಡುಗೆ ಬಹಳ ದೊಡ್ಡ ಬುದ್ಧಿವಂತ ಅಲ್ಲ, ಈ ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿ ಹೋಗಿ ಅಂತ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ವಿದ್ಯೆ ಜೊತೆಗೆ ವಿದ್ಯೆ ಸಂಸ್ಕಾರದಿಂದ ಬರಬೇಕು. ಅಂದಾಗ ಮಾತ್ರ ನಾಡು ಕಟ್ಟ ಮಕ್ಕಳು ತಯಾರಾಗ್ತಾರೆ. ಅಂತ ಮಕ್ಕಳನ್ನ ತಯಾರು ಮಾಡುವ ಜವಾಬ್ದಾರಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಮೇಲಿದೆ. ನೀವು ಜವಾಬ್ದಾರಿಯನ್ನ ವಹಿಸ್ಕೋಬೇಕು. ನನ್ನ ಮಗು ತನ್ನ ಬದುಕನ್ನು ತಾನು ಕಟ್ಕೋಬೇಕು. ಒಂದೊಂದ್ಸರಿ ನನಗೂ ಅನಿಸ್ತದೆ, ನಾನು ಕಲಿತ ವಿದ್ಯೆ ನನ್ನ ಬದುಕಿಗೆ ಎಷ್ಟು ಆಸರೆ ಆಗಿದೆ, ಏನು ಆಸರೆ ಆಗಿದೆ, ಎಂತ ವಿದ್ಯೆಯನ್ನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅವನು ಹೊರಗೆ ಹೋದ ಮೇಲೆ ತನ್ನ ಬದುಕನ್ನು ಕಟ್ಕೋಬೇಕಲ್ಲ, ಕಟ್ಟಿಕೊಳ್ಳೋದಕ್ಕೆ ಬೇಕಾದ ವಿದ್ಯೆಯನ್ನ ಕೊಡಬೇಕಾಗಿದೆ. ಈಗ ಬರೀ ನಾನು ಡಿಗ್ರಿ ಮಾಡಿದ್ದೀನಿ ಅಂದ್ರೆ ಎಲ್ಲೂ ಹೇಳಂಗಿಲ್ಲ. ಏನು ಕ್ವಾಲಿಫಿಕೇಶನ್ ಇದ್ರು ಹೊರಗೆ ಹೋಗಿ ಕೊನೆಯ ಪಕ್ಷ ಅವ್ನು ಯಾರಾದ್ರೂ ಅಂಗಡಿಯಾಗ ಹೋಗಿ ಗುಮಾಸ್ತಾಗಿ ಬದುಕಲ್ಲನ್ನು ಕಲಿಸ್ಬೇಕು ನಾವು. ಅಷ್ಟಾದರೂ ಶಿಕ್ಷಣ ಸಂಸ್ಥೆಗಳಿಂದ ಕಲೀಲಿಲ್ಲ ಅಂದ್ರೆ ಅವ್ನು ಕಲಿತು ಏನ್ ಮಾಡ್ಬೇಕು? ಇವತ್ತು BA ಮಾಡಿ ಹೊರಗೆ ಬರ್ತಾರೆ, ಬೇಕಾದಷ್ಟು ಹುಡುಗರು ಇದ್ದಾರೆ BA ಮಾಡಿದವರು. ನನ್ನ ಹತ್ರ ಕರ್ಕೊಂಡ್ ಬರ್ತಾರೆ, ನನ್ನ ಮಗ BA ಓದಿ ಅಂದ್ರೆ ನೌಕರಿ ಕೊಡಿಸ್ತಾರೆ. ಎಲ್ಲಿ ಕೊಡಿಸ್ತಾರೆ? ಇದು ಇವತ್ತು ಈ ಒತ್ತಡಗಳು ಮಕ್ಕಳ ಮೇಲೆ ಇಲ್ಲ. ಎಲ್ಲರೂ ನಾವು ಸರ್ಕಾರಿ ನೌಕರಿ ಬೇಕಂದ್ರೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೊಬ್ಬರಿಗೆ ನೌಕರಿ ಕೊಡ್ತಕ್ಕಂಥ ಕೆಲಸಗಳನ್ನ ಹುಡುಕಬೇಕು. ಆವಾಗ ಮಾತ್ರ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕಾಗ್ತದೆ. ಹಾಗಾಗಿ ಶಿಕ್ಷಕರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ನಾಡಿನಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ನೀವು ನಿಜವಾಗಿಯೂ ಜವಾಬ್ದಾರಿ ತೆಗೆದುಕೊಂಡ್ರೆ ನಿಮ್ಮ ಶಾಲೆಯಿಂದ ಹೊರಗೆ ಬರುವ ಮಗು ದೇಶ ಕಟ್ಟುವ ಮಗುವಾಗಲಿ, ನಾಡು ಕಟ್ಟುವ ಮಕ್ಕಳನ್ನ ಹೊರಗೆ ಕಳಿಸಿ ಅನ್ನುವ ಮನವಿಯೊಂದಿಗೆ ತಮ್ಮೆಲ್ಲರಿಗೂ ಒಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಗೌರವಪೂರ್ವಕವಾಗಿ ನಡೀತಾ ಇದೆ. ಎಲ್ಲ ವಿಡಿಯೋವನ್ನ ನಮ್ಮ ವಿಡಿಯೋಗ್ರಾಫರ್ ಆಮೇಲೆ ಅಪ್ಲೋಡ್ ಮಾಡ್ತಾರೆ, ಸಹಕರಿಸಬೇಕು. ವಿಡಿಯೋಗ್ರಾಫರ್ಗೆ ಮತ್ತು ಫೋಟೋಗ್ರಾಫರ್ಗೆ ಈಗ ಪ್ರೀ ಪ್ರೈಮರಿ, ಒಟ್ಟು 11 ಬ್ಯಾಚ್ಗಳಿವೆ. 89 ಆದರ್ಶ ಶಿಕ್ಷಕರು ಇವತ್ತು ಪ್ರಶಸ್ತಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅವರು ಮಾಡಿರುವ ಸಾರ್ಥಕದ ಸೇವೆಯನ್ನು ಗುರುತಿಸಿ ನಮ್ಮ ಖಾಸಗಿ ಶಿಕ್ಷಣ ಆಡಳಿತ ಮಂಡಳಿ ಬಹಳ ಹೃದಯ ಸ್ಪರ್ಶಿ
ಗೌರವಿಸಿ ಸನ್ಮಾನಿಸ್ತಾ ಇದೆ. ಜೋರಾಗಿ ಚಪ್ಪಾಳೆ ತರಬೇಕು ಎಲ್ಲ ಸಭಿಕರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಉಪನ್ಯಾಸಕರು, ಎಲ್ಲ ಶಿಕ್ಷಣ ಪ್ರೇಮಿಗಳು. ಮುತ್ತಮ್ಮ ಮೇಡಮ್, ನೀಲಮ್ಮ ಮೇಡಮ್, ಲಕ್ಷ್ಮೀ ರಮೇಶ್ ಮೇಡಮ್, ದ್ಯಾಮವ್ವ ಪಲ್ಲವಿ ಮೇಡಮ್, ದೀಪಾ ಈಶ್ವರಪ್ಪ ಮೇಡಮ್, ಕಾಜಬಾನು ಮೇಡಮ್ ಇವರೆಲ್ಲರೂ 2ನೇ ಬ್ಯಾಚಿನ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗ್ತಾ ಇದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರ ಸಾರ್ಥಕ ಸೇವೆಗೆ ಗೌರವ ಸಲ್ಲಿಸೋಣ ಅನ್ನೋದು ಕೂಡ. ಶಿಕ್ಷಕರು ಜ್ಞಾನದ ಬೆಳಕು ಆಗಿದ್ದಾರೆ. ಯಾವ ಕತ್ತಲೆಯಲ್ಲಿ ಕೂಡ ನಮ್ಮನ್ನು ಪ್ರಕಾಶಕ್ಕೆ ಕೊಂಡೊಯ್ಯುತ್ತಾರೆ ಅಂತ ಶಿಕ್ಷಕರ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ನೆರವೇರ್ತಾ ಇದೆ. ಅಕ್ಷರವ ನಿಂದಿಸಿ, ಅಕ್ಷರವ ಕಲಿಸಿ, ಅಕ್ಷರವ ಬೋಧಿಸಿ, ಅಕ್ಷರ ಬ್ರಹ್ಮನಾಗಿ ಅಕ್ಷರದ ಸೇವೆ ಸಲ್ಲಿಸುತ್ತಿದೆ ಶಿಕ್ಷಕರ. ಚಪ್ಪಾಳೆ ತಟ್ಟುವುದರ ಮೂಲಕ ಗೌರವ ಸಲ್ಲಿಸೋಣ. ಅಭಿನಂದನೆ ನಿಮಗೆ, ಅಭಿನಂದನೆ ಆದರ್ಶ ಶಿಕ್ಷಕರಿಗೆ ಅಭಿನಂದನೆ ಎನ್ನುವಂತೆ ಈ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿರುವಂತೆ ಎಲ್ಲ ಆದರ್ಶ ನಮ್ಮ ಅಮರೇಶ್ ಶ್ರೀ ಜ್ಞಾನ ಗಂಗೋತ್ರಿ ಸ್ಕೂಲ್ ತುರ್ಬಿಯಾಳ್, ಬಸಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲ್ ಕುರ್ಕುಂದ, ಪ್ರಶಾಂತ್ ಜೀವಮ್ಮ ಪಾಟೀಲ್ ಸ್ಮಾರಕ ಸ್ಕೂಲ್ ಕುಲದಿನಿ, ಯಶೋಧ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಅರ್ಗಿಮರ ಕ್ಯಾಂಪ್, ಪ್ರದೀಪ್ ದುಂದುಪುಡಿ CBSE ಪ್ರೈಮರಿ ಸ್ಕೂಲ್, ಗುರು ಅಂದರೆ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆ ನಡೆದು ಸುಜ್ಞಾನದ ಎಡೆ ಕರೆದುಕೊಂಡು ಹೋಗುವಂತ ಸಂಕೇತವಾಗಿರುವಂತಹ ಆದರ್ಶ ಶಿಕ್ಷಕರಿಗೆ ಗೌರವ ಸನ್ಮಾನ ನೀಡ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಿಮಗೆ ಇದು ಸಾರ್ಥಕ ಸೇವೆಯ ಸನ್ಮಾನ ಎನ್ನುವಂತೆ ಒಂದು ಸನ್ಮಾನ ನೀಡ್ತಾ ಇದೆ. ಹಲೋ, ಕೈ ಕೆಳಗಣ. ಎಲ್ಲ ಶಿಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ. ಮಕ್ಕಳಿಗೆ ಮನಸ್ಸಿನ ಶಿಕ್ಷಣ ನೀಡುವಾಗ ಹೃದಯದ ಶಿಕ್ಷಣವನ್ನು ಮರೆಯಬಾರದಿರುವಂತ ಇನ್ನು ಸರ್ವಮಂಗಳ ಜಗದ್ಗುರು ಮೌನೇಶ್ವರ ಪ್ರೈಮರಿ ತುರ್ಬಿಯಾ. These are the 5th batch members. Please. ವಿಭಾಗ ಮುಕ್ತಾಯಗೊಳ್ತಾ ಇದೆ. 6ನೇ ಬ್ಯಾಚ್ ಹೈಸ್ಕೂಲ್ ವಿಭಾಗ, 7ನೇ ಬ್ಯಾಚ್ ಕೂಡ ಹೈಸ್ಕೂಲ್ ವಿಭಾಗ ಇರುತ್ತೆ. 6ನೇ ಬ್ಯಾಚಿನ ಆದರ್ಶ ಶಿಕ್ಷಕರ ಪಟ್ಟಿ ಈ ರೀತಿ ಇದೆ. ಸೈಯದ್ ಯಾಸೀನ್ ಹಬೀಬ್ ಸರ್, OS ಸ್ಕೂಲ್, ವಸಂತ್ ಕುಮಾರ್ ಸರ್, ಅರುಣೋದಯ ಸ್ಕೂಲ್, ನಜ್ಮಾ ಮೇಡಮ್ ಸಂಕೇತ್ ಹೈಸ್ಕೂಲ್, ಶಾರದಾ ಮೇಡಮ್ ಶ್ರೀ ಕನಕದಾಸ ಹೈಸ್ಕೂಲ್. ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ 19 ವರ್ಷಗಳಿಂದ ಬಡ ಹಾಗೂ ಹಿಂದುಳಿದ ಮಕ್ಕಳಿಗಾಗಿ ಬೆಳಕಾಗಿರುವ ಶ್ರೀ ಜಗದ್ಗುರು ಮೌನೇಶ್ವರ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 380 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲಿಷ್ ಭಾಷೆಯ ಸಹ ಶಿಕ್ಷಕಿಯಾಗಿ ಸರ್ವಮಂಗಳ ಇವರು 2014ರಂದು ಸೇವೆಗೆ ಸೇರಿದರು. ಇಂದಿಗೂ ವಿದ್ಯಾರ್ಥಿ ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ 19 ವರ್ಷಗಳಿಂದ ಬಡ ಆಗ್ತಾ ಇದೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರು ಮತ್ತೊಮ್ಮೆ ಶಿಕ್ಷಣ ವೃತ್ತಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಶಶಿಧರ್ ಸರ್, ಆರ್ಸಿ ಪಟೇಲ್ ಸರ್, ಅನಿಲ್ ಸರ್, ವೆಂಕಟ Yes, Sandesh, Tudupudi BSc High School, CBSE High School. Next, Fayaz Ahmad sir, Glory English Medium High School. ಜೋರಾಗಿ ಚಪ್ಪಾಳೆ ತರಬೇಕು. ಕಲಿಕೆಯಲ್ಲಿ ಕಲಿಸುವರು ಶಿಕ್ಷಕರು, ಓದಿಸುವಲ್ಲಿ. Be ready for that. Surya Narayana Rathod, excellent PU quality.
College, Ramangowda Wisdom PU College, Enkova Anglican PU College, Oxford PU College. Please come to the dais. ಎಂಟನೇ ಬ್ಯಾಚ್ ವೆಂಕಟರಾವ್ ಸರ್ ಎಕ್ಸಲೆಂಟ್ ಕಾಲೇಜ್, ಅನಿಲ್ ರಾಜ್ ಸರ್ ಸೆಕೆಂಡ್ ಕಾಲೇಜ್, ಸತ್ಯನಾರಾಯಣ್ ಸರ್ ಆಕ್ಸ್ಫರ್ಡ್ ಕಾಲೇಜ್, ಹಾಗೇನೆ ಇನ್ನಿತರ ಎಲ್ಲ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ತಮ್ಮ ಉಪನ್ಯಾಸಕರ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಪ್ರದಾನ ಮಾಡಲು ಗೌರವಾನ್ವಿತ ಅತಿಥಿಗಳಾಗಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿರುವಂತೆ. ಹಾಗೇನೆ ಎಲ್ಲ ನಮ್ಮ ಶಾಲೆಯ ಆಡಳಿತ ಮಂಡಳಿ ಸನ್ಮಾನ ಸ್ವೀಕರಿಸಿರುವಂತಹ ಆದರ್ಶ ಶಿಕ್ಷಕರಲ್ಲಿ ಒಂದು ವಿನಂತಿ. ನಿಮ್ಮ ಕಾರ್ಯಕ್ರಮ ಇದು ಇರುವುದರಿಂದ ಶ್ರೀ ಎಂ.ಡಿ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸಿಂಧನೂರು ನಗರದಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಒಂಬತ್ತನೇ ಬ್ಯಾಚಿನ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ನನ್ನೆಲ್ಲ ಸಹೋದ್ಯೋಗಿ ಉಪನ್ಯಾಸಕ ಮಿತ್ರರು ಸನ್ಮಾನಗೊಳ್ತಾ ಇದ್ದಾರೆ. ಚಾಪನ್ನು ಮೂಡಿಸಲಿ ಎನ್ನುವಂತ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಮತ್ತೊಮ್ಮೆ ಅವರು ಶಿಕ್ಷಣದಲ್ಲಿ ತಮ್ಮದೇ ಆದ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಲಿ ಎಂದು ಈ ಸಂದರ್ಭದಲ್ಲಿ ಶುಭಾರೈಸ್ತಾ ಇದ್ದೇವೆ. ಮುಂಭಾಗದಲ್ಲಿ ನೋಡ್ತಾ ಇದ್ರೆ ಇವರು ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ. ವಿಡಿಯೋಗ್ರಾಫರ್ಸ್ ನಲ್ಲಿ ಏನು ಕೊರತೆ ಇಲ್ಲ. ನನ್ನೆಲ್ಲ ಸಹೋದ್ಯೋಗಿ ಉಪನ್ಯಾಸಕ ಮಿತ್ರರಿಗೆ ಅಕ್ಷರವ ತಿದ್ದಿಸಿ, ಅಕ್ಷರವ ಕಲಿಯಿಸಿ, ಅಕ್ಷರವ ಬೋಧಿಸಿ ಬದುಕಿನ ಸಾರ್ಥಕತೆಯನ್ನು ಮೆರೆದಿರುವಂತಹ ನನ್ನೆಲ್ಲ ಶಿಕ್ಷಕ ಸಹೋದರಿಯರು ಪೂರ್ವಕವಾದ ಅಭಿನಂದನೆಗಳು. ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ಚಿಂತಾಮಣಿ ಜೋಶಿ ಸರ್ ಶ್ರೀರಾಮ್ ಡಿಗ್ರಿ ಕಾಲೇಜ್, ಚನ್ನಬಸವ ಡಿಗ್ರಿ ಕಾಲೇಜ್, ತಾಯಪ್ಪ ಸರ್ ಆದಿತ್ಯ ಡಿಗ್ರಿ ಕಾಲೇಜ್, ಕೃಷ್ಣಾರೆಡ್ಡಿ ಸರ್ ನ್ಯಾಷನಲ್ ಡಿಗ್ರಿ ಕಾಲೇಜ್. ಸರ್ ಹೇಳ್ರಿ ನೋಡಿ ಸರ್ ಅಷ್ಟೇ ರೀ. ಇನ್ನ ಮುಂದಿನ ಬ್ಯಾಚು ಕೊನೆಯ ಬ್ಯಾಚು 11ನೇ ಬ್ಯಾಚ್ ಕೊನೆಯ ಬ್ಯಾಚು. ಈ ಕೊನೆಯ ಬ್ಯಾಚ್ ಮುಗಿದ ತಕ್ಷಣ ನಾವು ಲಕ್ಕಿ ಶಿಕ್ಷಕರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. 89 ಲಕ್ಕಿ ಶಿಕ್ಷಕರು, ಅದರಲ್ಲಿ 12 ಜನ ಯಾರು ಅದೃಷ್ಟವಂತರಾದ ಸೆಕ್ರೆಟರಿ ಅವರು ಕೂಡ 4 ಸಿಲ್ವರ್ ಕಾಯಿನ್ ಕೊಟ್ಟಿರ್ತಾರೆ. ಆ ಶಿಕ್ಷಕ ಮತ್ತು ಶಿಕ್ಷಕರು ವೇದಿಕೆ ಮುಂಭಾಗದಲ್ಲಿ ಆಸಕ್ತರಾಗಬೇಕು. ಈಗ ನೆಕ್ಸ್ಟ್ ಬಹುಮಾನದ ಚೀಟಿಗಳನ್ನ ತೆಗಿತಾ ಇದ್ದೀವಿ. ಯಾರು ತಕ್ಷಣ ಟೀಚರ್ ಹೇಳ್ತೀವಿ, ಆ ನಂಬರ್ ಹೇಳ್ತೀವಿ, ಹೆಸರು ಕೂಡ ಹೇಳ್ತೀವಿ. ಆ ಟೀಚರ್ ಮಾತ್ರ ವೇದಿಕೆ ಮುಂಭಾಗದಲ್ಲಿ ಇದ್ರೆ ಮಾತ್ರ ಅವರಿಗೆ ನಾವು ಪ್ರಶಸ್ತಿ ಬಹುಮಾನ ಕೊಡ್ತೀವಿ. ಅಷ್ಟೇ ರೀ. ಎಲ್ಲರೂ ಬಂದು ಸ್ಟೇಜ್ ಮುಂಭಾಗದಲ್ಲಿ ಕೂತ್ಕೋಬೇಕು. ಕ್ಯಾಮ್ರಾ ತಗೊಲ್ಲ ಹಂಗ ಒಂದು ತಗೊಂಡು ಸರ್ ಅಷ್ಟೇ ರೀ ಸರ್. ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೀರೇಶ್ ಅಗ್ನಿ ಸರ್ ಅವರೇ, ಹಾಗೂ ನಮ್ಮ ಒಕ್ಕೂಟದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಗೌಡ ಸರ್ ಅವರೇ, ಹಾಗೂ ಎಸ್ ಕಾಲೇಜಿನ ಸೆಕ್ರೆಟರಿ ಆಗಿರ್ತಕ್ಕಂಥ ವೆಂಕಟೇಶ್ವರ ಅವರೇ, ಹಾಗೂ ಸರ್ಕಾರಿ ಸ್ಕೂಲಿನ ಮೇಡಮರಾಗಿರ್ತಕ್ಕಂಥ ಮೇಡಮರೇ, ಹಾಗೂ ನಮ್ಮ ರೂವಾರಿಗಳಾಗಿರ್ತಕ್ಕಂಥ ನರೇಂದ್ರನಾಥ್ ಅವರಿಗೆ ಮತ್ತು ವೀರೇಶ್ ಅಗ್ನಿ ಅವರಿಗೆ ಮತ್ತು ಈ ಒಕ್ಕೂಟದ ಸಮಸ್ತ ಪದಾಧಿಕಾರಿಗಳಿಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮ. ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಕ್ಕಂಥ ಇವರೆಲ್ಲರೂ ಕೂಡ ಒಂದು ಅಭಿನಂದನಾ ಸಂಭ್ರಮ. ಸೊ ಈ ಅಭಿನಂದನಾ ಸಂಭ್ರಮವನ್ನು ಅವರೆಲ್ಲರೂ ಕೂಡ ಹೃದಯಪೂರ್ವಕ ಚೀಟಿ ಎತ್ತೀವಿ. ಅದರಲ್ಲಿ 2 ಮಾತ್ರ ಬಂಗಾರದ ನಾಣ್ಯಗಳಿದ್ದಾವೆ, 11 ಗ್ರಾಮಗಳು. ಅವು ಲಾಸ್ಟ್ ಅನೌನ್ಸ್ ಮಾಡ್ತೀವಿ. ಫಸ್ಟ್ ತೆಗಿತೀವಿ, ಲಾಸ್ಟ್ ಅನೌನ್ಸ್ ಮಾಡ್ತೀವಿ. ಯಾಕಂದ್ರೆ ಎವರಿಬಡಿ ಹ್ಯಾಸ್ ಟು ಬಿ ಬೆನಿಫಿಟ್ ಅಲ್ವಾ. 89 ಜನ ಕೂಡ ಬೆನಿಫಿಟ್ ಆಗಬೇಕು. ಹಾಗಾಗಿ 2 ತೆಗಿತೀವಿ, ಲಾಸ್ಟ್ ಅನೌನ್ಸ್ ಮಾಡ್ತೀವಿ. ಆರ್ಸಿ ಪಟೇಲ್ ಸರ್ ಮಾಡ್ತೀವಿ. ಮಲ್ಲೂರು ಸ್ಪಾನ್ಸರ್ ಮಾಡಿದಂತ ಬಹುಮಾನವನ್ನು ಕೊಟ್ಟಂತ ಕಾನೇಳು ಮಲ್ಲೂರು 2 ಗೋಲ್ಡ್ ಕಾಯಿನ್ ಅವರೇ ತೆಗಿತಾರೆ. ಅವ್ರು ನಿಮ್ಮ ಜವಾಬ್ದಾರಿ ಇಟ್ಟಿದ್ದಾರೆ.
ಎಸ್ ನೀವು ತಗೊಂಡ್ಬಿಡಿ ಒಂದು ಇದು 1 ಗ್ರಾಮದು ಇನ್ನೊಂದು ಕಾಯಿನು ಗೋಲ್ಡ್ ಮುಗಿದಿಗೆ 2 ಗ್ರಾಮ್ ಗೋಲ್ಡ್ ಕಾಯಿನ್ ತೆಗೆದೀವಿ. ಇನ್ನು 13 ಸಿಲ್ವರ್ ಕಾಯಿನ್ ಇವಾಗ ಇಮಿಡಿಯೇಟ್ ಅನೌನ್ಸ್ ಮಾಡ್ತೀವಿ. ನಂಬರ್ 41 41 ಶಾರದಾ ಶ್ರೀ ಕನಕದಾಸ ಹೈಸ್ಕೂಲ್ ನಂಬರ್ 41. ಅವ್ರು ಇದೀರಾ ಇಲ್ಲ ಅವ್ರು ಇದ್ರೆ ಕೊಡ್ತೀವಿ. ಮೇಲೆ ಬರಬೇಕು, ಅವರೇ ಬೇಕು. ಅವರಿಲ್ಲಂದ್ರೆ ಬೇರೆ ಪಾಯಿಂಟ್ ತೆಗಿತೀವಿ. ನಂಬರ್ 65 ನಂಬರ್ 65 ನಂಬರ್ 65 ರಾರಾಯಪ್ಪ ಆದಿತ್ಯ ಪಿ ಕಾಲೇಜ್ ಇದೀರಾ? ಒಳ್ಳೆ ವ್ಯಕ್ತಿಗೆ ಸಿಗ್ತದೆ. ನಂಬರ್ 18 ಶ್ವೇತಾ ಪಾಟೀಲ್ ಸಾನಾ ಸ್ಕೂಲ್ ಇದೀರಾ? ಶ್ವೇತಾ ಪಾಟೀಲ್ ಸಾನಾ ಸ್ಕೂಲ್ ಇದೀರಾ? ಇಲ್ಲ ಇದೀರಾ? ಇದ್ರೆ ಬೇರೆ ಬರಬೇಕು. ಬೇರೆ ಬಂದ್ರೆ ಒಪ್ಪಲ್ಲ, ಅವರೇ ಬರಬೇಕು. ನಾವು ಕಂಡೀಷನ್ ಮುಂಚೆ ಹೇಳಿದೀವಿ. ಓಕೆ ಇಲ್ಲ ನಮ್ಗೆ ಬರಲಿರ್ತಾರೆ. ನೆಕ್ಸ್ಟ್ ನಂಬರ್ 5 ಸಂಗೀತ ಓಎಸ್ಎಸ್ ಇದೀರಾ? ಮನೆ ಮೇಲೆ ಬನ್ನಿ. ವೆರಿ ಗುಡ್. ನಂಬರ್ 3 ಹುಸೇನಪ್ಪ ರಾಗಲ್ಪಲ್ಲಿ ಇದೀರಾ? ಎಲ್ಲಿದ್ದಾರೆ? ಅವರೇ ಇರಬೇಕು. ಏನ್ ಮಾಡಬೇಡಿ, ಬರಬೇಕು. ಬೇರೆ ಬನ್ನಿ. ಇದೀರಾ? ಓಕೆ ಬನ್ನಿ. Three is completed. Now this is 4th one. Number 7. Tarnu Vidyavani School. ಇದೀರಾ? ಓಕೆ ಬರ್ತಾರೆ. Four is completed. Number 22. Number 22. Yashoda ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಹರಿಯಲ್ಮರ ಕ್ಯಾಂಪ್. ಯಶೋಧ ಇದೀರಾ? ಮ್ಯಾನೇಜ್ಮೆಂಟ್ ಅವರಿದ್ರು ಒಪ್ಪಲ್ಲ, ನಾವು ಟೀಚರೇ ಇರಬೇಕು. ನಾವು ಅದೇ ತರ ಕಂಡೀಷನ್ ಮಾಡಿದ್ದು. ನಂಬರ್ 58 ವಿಜಯ ಮಾಂತೇಶ್ ಜ್ಞಾನಜ್ಯೋತಿ ಪಿ ಕಾಲೇಜ್ ಇದೀರಾ ಸರ್? ಬನ್ನಿ. ನಂಬರ್ 87 ಇದು ಪದವಿ ಡಿಗ್ರಿ ಕಾಲೇಜ್ ವಾಸವಿ ಪದವಿ ಪೂರ್ವ ಕಾಲೇಜ್ ಇದೀರಾ? ವಾಸವಿ ಇದೀರಾ? ಓಕೆ ಡನ್.
7 completed. This is 8th waste down. Number 23. प्रदीप सरकार दुलुपड़ी इधीरा. Number 8. Number 45. Yes, Satish Dudupudi. Number 47. Sankar Gowda. Arigir Bada. Jana Dodi. ಪ್ರೈವೇಟ್ ಬರ್ತಾ ಇಲ್ಲ ನಮ್ಗೆ ಭಾಳ ಬಿದ್ದಾರೆ ಇವರೇನೋ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಹುಡುಗರು ನಂಬರ್ 81 81 ಮೇಘ 81 ಬಸವ ನರ್ಸಿಂಗ್ ಕಾಲೇಜ್ ಇದೀರಾ ಇಲ್ಲ ಜೋಗಲ್ ಇದೀರಾ ಇದ್ದಾರೆ ಇನ್ನ 2 ನಂಬರ್ 10 ಮತ್ತು ಹೈಸ್ಕೂಲ್ ಇದು ಪ್ರೈಮರಿ ಇದೆ 100% ಶ್ರೀಪತಿ ಶರಣಮ್ಮ ಅರುಣೋದಯ ಬಂತು ಥ್ಯಾಂಕ್ ಯು ಪ್ರೈಮರಿ ಅವ್ರಿಗೆ ಬರಬೇಕು ನಮ್ಮದು ಅಂತ ಪ್ರಶ್ನೆ ನಾನು ಅವರಿಂದ ಹೇಳ್ತೇನೆ ಪ್ರೈಮರಿ ಅವ್ರಿಗೆ ಬರಬೇಕು ಅಂತ ಇನ್ನ 3 ಪ್ರೈಮರಿ ಅಂತ ಬಂದಿನಿ ಲಾಸ್ಟ್ ನಂಬರ್ 84 ಕಾಲೇಜ್ ಇದೆ ಶಿಲ್ಪಾ ಹೇಳಿ ಕನಕದಾಸ್ ಇದ್ದೀರಾ ಹದಿಮೂರು ಜನ ವೇದಿಕೆ ಮೇಲೆ ಬರಬೇಕೀಗ 13 ಜನ ಆಯ್ತು 13 ಜನ ಬಂದು ಕಳಿಸ್ಬಿಡ್ತೀವಿ ಅನೌನ್ಸ್ ಮಾಡ್ತಾರೆ ನಂಬರ್ ಅಷ್ಟೇ 98 ಡಿಗ್ರಿ ಕಾಲೇಜ್ ಇದು 100%. ಸರ್ವಮಂಗಳ ಜಗದ್ಗುರು ಮೌನೇಶ್ ಪ್ರೈವೇಟ್ ಸ್ಕೂಲ್ ತುರುವಿ ಹಾಲ್ ಇದೀರಾ ಇಲ್ಲ ವೆರಿ ಗುಡ್ ನಂಬರ್ 20 ಬಸಮ್ಮ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಇದೀರಾ ಇಲ್ಲ ವೆರಿ ಗುಡ್ ಅನೌನ್ಸ್ ಮಾಡಿದ್ಯಾ ಇಲ್ಲ ಅನೌನ್ಸ್ ಮಾಡಿ ಮುಗಿತೀವೋ ನೀವು ಹೇಳೋದು ತೆಗಿತೀವಿ ನಂಬರ್ 4 ಸುಜಾತ ಅವರೇ ಬೇಕು ನಂಬರ್ 4 ಸಂಗೀತ ನಿಸರ್ಗ ಸೆಂಟ್ ಮೇರಿ ಸ್ಕೂಲ್ ಇದೆ ನಂಬರ್ 53
ಲಕ್ಷ್ಮಿ ರಮೇಶ್ ಪಾಟೀಲ್ ಕೈಗೆ ಇದ್ದೀರಾ? ಓಕೆ ಓಕೆ, ಇದ್ದಾರೆ ವೆರಿ ಗುಡ್. ಕುಮಾರಿ ಸುಜಾತ ಹಾಗೂ ಪಾಟೀಲ್ ಫ್ರೇಮರಿಯ ಲಕ್ಷ್ಮೀ ರಮೇಶ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ದೊಡ್ಡ ಕೊಟ್ಟಂತ ಮನೋಹರ ಕನ್ನಡ ಸಂಘ ಇನ್ನ 2 ಬೈಲು ನಡೀತಿದ್ದಾವೆ. 2 ಬೈಲು ಅವರು ಶಾಲೆಗೆ ತಂದಿರ್ತೀವಿ. 10 ಬೈಲು ಇದ್ದಾವೆ. ಇನ್ನ 2 ಬೈಲು ಬರ್ಬೇಕಾಗಿತ್ತು. ಇನ್ನ 2 ಬೈಲು ಕೊಡ್ತೀವಿ. ಇನ್ನ 3 ಬೈಲು 3 ಬೈಲು ಆ ಶಾಲೆಯಲ್ಲಿ ಕಲ್ತೀವಿ ಸರ್. ಬಂಗಾರದ ಎಲ್ಲರಿಗೂ ಧನ್ಯವಾದಗಳು. ಎದ್ದಾಡ್ಬೋದು ನಾವು. ಇಲ್ಲ 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 ಸರ್, ಎಲ್ಲರೂ ಅಷ್ಟೇ ರೀ.